ಹಾಯ್ ನಮಸ್ತೆ. ನಾನು ಹರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎನ್.ಎಸ್.ಕೆ.ಎಫ್ ಕರ್ನಾಟಕ ಅಂದ್ರೆ ಕರ್ನಾಟಕದಲ್ಲಿ ರನ್ ಆಗ್ತಾ ಇರುವಂತ ಎನ್.ಎಸ್.ಕೆ.ಎಫ್ ನ ಎಲ್ಲಾ ಸೆಕ್ಟರ್ ಗಳಿಗೆ ಯೂಸ್ ಆಗಂತ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಎನ್.ಎಸ್.ಕೆ.ಎಫ್ ಎಷ್ಟು ಮಾರ್ಕ್ಸ್ ಗೆ ಎಕ್ಸಾಮ್ಸ್ ಇರುತ್ತೆ, ಆ ಮಾರ್ಕ್ಸ್ ಗಳು ಪ್ರತಿ ಲೆವೆಲ್ ಅಲ್ಲಿ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಷ್ಟೆಷ್ಟು ಮಾರ್ಕ್ಸ್ ಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಲೆಟ್ ಸ್ಟಾರ್ಟ್. NSKF Karnataka. In Karnataka, the NSKF is started in 2014 with 5 sectors. Presently is running with 6 sectors. 6 sectors presently run ಆಗ್ತಾ ಇದೆ. ಆಟೋಮೊಬೈಲ್, ಐಟಿ, ರಿಟೇಲ್, ಬ್ಯೂಟಿ ಅಂಡ್ ವೆಲ್ನೆಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಹಾರ್ಡ್ವೇರ್ ಅಂಡ್ ಅಪಾರಲ್ಸ್. ಒಟ್ಟು 6 ಸೆಕ್ಟರ್ಸ್ ಗಳು ಪ್ರೆಸೆಂಟ್ ಇಡೀ ಅಂದ್ರೆ ಕರ್ನಾಟಕದಲ್ಲಿ ರನ್ ಆಗ್ತಾ ಇದೆ. ಎಲ್ಲಾ ಸಬ್ಜೆಕ್ಟ್ ಗಳ ರೀತಿಯಲ್ಲಿ ನಮ್ಮ ಸಬ್ಜೆಕ್ಟ್ ಕೂಡ ಒಂದು ರೆಗ್ಯುಲರ್ ಸಬ್ಜೆಕ್ಟ್ ಆಗಿ ಕರ್ನಾಟಕದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ದಿಸ್ ಇಸ್ ಅಬೌಟ್ ಇನ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ PU ಬೋರ್ಡ್ ಏನಿದೆಯೋ ಅವೆರಡು ಬೋರ್ಡ್ಗಳು ಒಂದು ಕೊಲಬ್ರೇಷನ್ ಅಲ್ಲಿ ಕೂಡ ಇದು ಲೆವೆಲ್ 1 ಇಂದ ಅಂದ್ರೆ 9ನೇ ತರಗತಿಯಿಂದ ಶುರುವಾಗಿ 9th 10th 11th and 12th ವರೆಗೂ ಒಟ್ಟು 4 ಲೆವೆಲ್ಸ್ ಅಲ್ಲಿ ಒಟ್ಟು 6 ಸೆಕ್ಟರ್ಸ್ ಗಳಲ್ಲಿ ಪ್ರೆಸೆಂಟ್ಲಿ ರನ್ ಆಗ್ತಾ ಇದೆ. ಈ ಎಲ್ಲಾ ಸೆಕ್ಟರ್ಸ್ ಗಳಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ತೃತೀಯ ಭಾಷೆಯ ಬದಲಾಗಿ ಇನ್ಸ್ಟೆಡ್ ಆಫ್ ಥರ್ಡ್ ಲ್ಯಾಂಗ್ವೇಜ್. ಸೊ ಎನಿ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಯಾವ್ದು ಇರುತ್ತೋ ಆ ಥರ್ಡ್ ಲ್ಯಾಂಗ್ವೇಜ್ ನ ಬಿಟ್ಟು ಸಬ್ಜೆಕ್ಟ್ ನ ಸ್ಟಡಿ ಮಾಡ್ತಾರೆ. ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಥರ್ಡ್ ಲ್ಯಾಂಗ್ವೇಜ್ ಇನ್ ಕನ್ನಡ. ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ಫಾರ್ 100. ಒಟ್ಟು ಇದು 100 ಅಂಕಗಳಿಗೆ ಇರ್ತದೆ. ಸೊ ಟೆಕ್ಸ್ಟ್ ಬುಕ್ಸ್ ಇರುತ್ತೆ. ಟೆಕ್ಸ್ಟ್ ಬುಕ್ಸ್ ರಿಲೇಟೆಡ್ ಆಗಿ ಪ್ರತಿಯೊಂದು ಕ್ವಶನ್ಸ್ ಆಗಿರಬಹುದು, ಪ್ರಾಕ್ಟಿಕಲ್ ಓರಿಯೆಂಟೆಡ್, ಇಂಟರ್ನಲ್ಸ್ ಎಲ್ಲ ಕೂಡ ಈ 100 ಮಾರ್ಕ್ಸ್ ನಾವು ಬೇರೆ ಬೇರೆ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂದ್ರೆ 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್, ಫಸ್ಟ್ PUC, ಸೆಕೆಂಡ್ PUC ಎಲ್ಲದಕ್ಕೂ ಕೂಡ ಒಟ್ಟು ಅಂದ್ರೆ NSQ ಸಬ್ಜೆಕ್ಟ್ ಗಳು 100 ಮಾರ್ಕ್ಸ್ ಇರುತ್ತೆ. ಈ 100 ಮಾರ್ಕ್ಸ್ ಗಳನ್ನ ನಾವು ಮೇನ್ಲಿ 3 ಪಾರ್ಟ್ಸ್ ಗಳಲ್ಲಿ ಡಿವೈಡ್ ಮಾಡ್ತೀವಿ. ಇಟ್ಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್ ಮೈನ್ ಆಗಿ. ಸೊ ಫಸ್ಟ್ ಒನ್ ಇಸ್ ಪ್ರಾಕ್ಟಿಕಲ್. ದಿಸ್ ಇಸ್ ಆನ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಆಗಿರೋದ್ರಿಂದ ನಾವಿಲ್ಲಿ ಪ್ರಾಕ್ಟಿಕಲ್ ಗೆ ಹೆಚ್ಚು ಒತ್ತನ್ನ ಕೊಡ್ತೀವಿ. ದಿಸ್ ಇಸ್ ಆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ 50 ಮಾರ್ಕ್ಸ್ 50 ಅಂಕನ ನಾವು ಪ್ರಾಕ್ಟಿಕಲ್ ಕೊಡ್ತೀವಿ. ಹಾಗೆ 30 ಮಾರ್ಕ್ಸ್ 30 ಮಾರ್ಕ್ಸ್ ಗಳನ್ನ ನಾವು ಥಿಯರಿಗೆ ಡಿಸ್ಟಿದೀವಿ. ಹಾಗೆ 20 ಮಾರ್ಕ್ಸ್ ನ ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳಿ ಕರ್ಕೊಳ್ತೀವಿ. ಈ ಪ್ರಾಕ್ಟಿಕಲ್ ಮಾರ್ಕ್ಸ್ 50 ಏನಿದೆಯೋ ಈ 50 ಪ್ರಾಕ್ಟಿಕಲ್ ಆಗಿ ಮಗು ಏನ್ ಪ್ರಾಕ್ಟಿಕಲ್ ನಾವ್ ಏನಾದ್ರೂ ಒಂದ್ ಕೊಟ್ರೆ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ರಿಟೇಲ್, ಸೊ ಎಲ್ಲಾ ಸೆಕ್ಟರ್ಸ್ ಗಳಲ್ಲಿ, ಎಲೆಕ್ಟ್ರಾನಿಕ್ಸ್, ಅಪೆರಲ್ಸ್, ಯಾವ ಸೆಕ್ಟರ್ ಅಲ್ಲಿ ಬ್ಯೂಟಿ ಅಂಡ್ ವೆಲ್ನೆಸ್, ಯಾವ ಸೆಕ್ಟರ್ ಅಲ್ಲಿ ಏನೋ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಏನೋ ಒಂದು ನಾವು ಮಗುಗೆ ಡೆಮೋ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಅದನ್ನ ಅವ್ನ್ ಮಾಡ್ತಾನೆ. ಅದಕ್ಕೆ ಅಂತಾನೆ 30 ಮಾರ್ಕ್ಸ್ ಹ್ಯಾಂಡ್ಸ್ ಆನ್ ಸ್ಕಿಲ್ ಅಂತ ಕರ್ಕೊಳ್ತೀವಿ ಇಟ್ಟಿದ್ದಾರೆ. ಹಾಗೆ 10 ಮಾರ್ಕ್ಸ್ ವೈವಾ ಇದೆ. ಹಾಗೆ 10 ಮಾರ್ಕ್ಸ್ ಪೋರ್ಟ್ಫೋಲಿಯೋಗೆ ಅಥವಾ ಅವನ ಆಕ್ಟಿವಿಟೀಸ್ ಏನ್ ಮಾಡಿದಾನೆ, ಡಾಕ್ಯುಮೆಂಟ್ಸ್, ರೆಕಾರ್ಡ್ಸ್ ಇವಕ್ಕೆಲ್ಲ ಇಟ್ಟಿದ್ದಾರೆ. ಒಟ್ಟು ಇದು 50 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ. 1ಗೆ ಪ್ರಾಕ್ಟಿಕಲ್ ನ ಯಾರು ಟ್ರೈನರ್ ಇರ್ತದೋ ಸ್ಕೂಲ್ ಲೆವೆಲ್ ಅಲ್ಲೇ ಕಂಡಕ್ಟ್ ಮಾಡ್ಬೇಕಾಗತ್ತೆ. ಇದೆಯೋ ಅದ್ರ ಕಡೆಯಿಂದ ಬರ್ತಾರೆ. ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ಸ್ ಆದ್ರೆ ASDC, ಐಟಿಗೆ ನ್ಯಾಸ್ಕಾಮ್, ರಿಟೇಲ್ಗೆ ರಾಶಿ. ಸೊ ಈ ತರ ಪ್ರತಿಯೊಂದು ಸೆಕ್ಟರ್ ನ ಸ್ಕಿಲ್ ಕೌನ್ಸಿಲ್ ಏನಿದೆಯೋ ಕೌನ್ಸಿಲ್ ಯಾರೋ ಒಬ್ರು ಅಸೆಸರ್ಸ್ ಬಂದು ನಮ್ಗೆ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ. ಲೆವೆಲ್ 2 ಮತ್ತೆ ಲೆವೆಲ್ 4 ಅವರಿಗೆ 9th ಸ್ಟ್ಯಾಂಡರ್ಡ್ ಮತ್ತೆ ಫಸ್ಟ್ PUC ಅವ್ರಿಗೆ ಮಾತ್ರ ಸ್ಕೂಲ್ ಲೆವೆಲ್ ಅಲ್ಲೇ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡೋದ್ರಿಂದ ಸೊ ನಾವೇನೆ ಅಥವಾ ಟ್ರೈನರ್ಸ್ ಏನಿರ್ತಾರೋ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಹಾಗೆ ಕಂಡಕ್ಟ್ ದ ಪ್ರಾಕ್ಟಿಕಲ್ ಎಕ್ಸಾಮ್ ಒಂದು ಒಳ್ಳೆ ಲ್ಯಾಬ್ ನ ನಾವು ಸೆಟಪ್ ಮಾಡ್ಕೊಂಡಿರ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್ ಇಸ್ ಇಂಟರ್ನಲ್ ಅಸೆಸ್ಮೆಂಟ್. IA ಅಂತ ಕೂಡ ನಾವು ಇದನ್ನ ಕರಿತೀವಿ ಅಥವಾ ಇಂಟರ್ನಲ್ ಮಾರ್ಕ್ಸ್ ಅಂತ ಕೂಡ ಕರಿತೀವಿ. ಈ ಇಂಟರ್ನಲ್ ಮಾರ್ಕ್ಸ್ ಪ್ರತಿ ಒಂದು ಮಗುವು ಕೂಡ 20 ಅಂಕಗಳು ಡಿಸೈಡ್ ಆಗಿರುತ್ತೆ. ಅಂದ್ರೆ 20 ಅಂಕಗಳಿಗೆ IA ಇರುತ್ತೆ. ಇಲ್ಲಿ ನಾವು ಪ್ರತಿಯೊಂದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಎಲ್ಲಾ ಲೆವೆಲ್ಸ್ಗೂ ಕೂಡ ನಾವು NSQ ವೊಕೇಶನಲ್ ಎಜುಕೇಶನ್ಸ್ ನ 6 ಸೆಕ್ಟರ್ಸ್ ಗಳು ಏನ್ ಕರ್ನಾಟಕದಲ್ಲಿ ರನ್ ಆಗ್ತಾ ಇದೆ ಎಲ್ಲಾ ಸೆಕ್ಟರ್ಸ್ಗೂ ನಾವು ಇಂಟರ್ನಲ್ ಮಾರ್ಕ್ಸ್ ಗಳಲ್ಲೂ 20 ಅಂಕಗಳಿಗೆ ನಾವು ಕೊಡ್ತಾ ಬರ್ತೀವಿ. ಅಂಕಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಡೈರೆಕ್ಟ್ ಅಬ್ಸರ್ವೇಷನ್ ಅಂತ ನಾವು ಕರಿತೀವಿ. ಅಂದ್ರೆ ಮಗು ಕ್ಲಾಸ್ ರೂಮ್ ಅಲ್ಲಿ ಹೇಗೆ ಇರ್ತಾನೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಹಾಗೆ ಅಟೆಂಡೆನ್ಸ್ ಆಗಿರ್ಬೋದು. ದಿಸ್ ಇಸ್ ಅನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸ್, ಸ್ಕಿಲ್ ಬೇಸ್ಡ್ ಎಜುಕೇಶನ್ ಆಗೋದ್ರಿಂದ ಮಗು ಕಂಪಲ್ಸರಿ ಆಗಿ 75% ಆಫ್ ಅಟೆಂಡೆನ್ಸ್ ದೇ ಶುಡ್ ಹ್ಯಾವ್. ಅದು ಕಂಪಲ್ಸರಿ ಇರ್ಬೇಕಾಗತ್ತೆ. ಅಲ್ಲಿಗೆ 75% ಅಟೆಂಡೆನ್ಸ್ ಇದ್ರೆ ಅಲ್ಲಿ 3 ಮಾರ್ಕ್ಸ್ ನ ಮಗುಗೆ ಕೊಡ್ಬೇಕಾಗತ್ತೆ. ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಟೆಸ್ಟ್ ಏನಿದೆಯೋ ಆ ಟೆಸ್ಟ್ ನ ಕಂಡಕ್ಟ್ ಮಾಡಿದಾಗ ಮಾರ್ಕ್ಸ್ ಏನು ಅಪ್ಟೈನ್ ಆಗುತ್ತೋ ಅದು ಕೂಡ ನಾವು ಆಡ್ ಮಾಡ್ಕೊಳ್ತೀವಿ. ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಸಮ್ ಆಕ್ಟಿವಿಟೀಸ್ ಆರ್ ಪೋರ್ಟ್ಫೋಲಿಯೋಸ್ ಅಂತ ಕರಿಕೊಳ್ತೀವಿ. ಮಗುಗೆ ಏನಾದ್ರೂ ಆಕ್ಟಿವಿಟೀಸ್ ಕೊಟ್ಟಾಗ ಅದನ್ನ ಹೇಗೆ ಅವನು ಪ್ರೆಸೆಂಟ್ ಮಾಡ್ತಾನೆ ಸೊ ಅನ್ನೋದ್ರ ಮೇಲ್ಗಡೆನೂ ಕೂಡ ನಾವು ಒಂದಿಷ್ಟು ಮಾರ್ಕ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ಎಲ್ಲಾ ಮಾರ್ಕ್ಸ್ ಗಳನ್ನ ನಾವು ಟೋಟಲ್ ಆಗಿ ಅಗ್ರಿಗೇಟ್ ತಕೊಂಡು ಒಟ್ಟು 20 ಅಂಕಗಳಿಗೆ ನಾವು
ಇಂಟರ್ನಲ್ ಅಸೆಸ್ಮೆಂಟ್ ನ ನಾವು ಕೊಡ್ತಾ ಬರ್ತೀವಿ. ಇಂಟರ್ನಲ್ ಮತ್ತೆ ಪ್ರಾಕ್ಟಿಕಲ್ ಎರಡೂ ಸೇರಿದ್ರೆ 50 + 20 70 ಅಂಕಗಳು ಮಗುನ ಈಸಿಯಾಗಿ ತಕೊಳ್ಬಹುದಂತ ಸಬ್ಜೆಕ್ಟ್ ಇದಾಗಿದೆ. ಓಕೆ, ನೆಕ್ಸ್ಟ್ ಈ ಇಂಟರ್ನಲ್ ಮಾರ್ಕ್ಸ್ ಗಳನ್ನ ನಾವು ಪ್ರತಿ ವರ್ಷನೂ ಕೂಡ ಒಂದು ಫಾರ್ಮೆಟ್ ಅಲ್ಲಿ ನಾವು ರೆಡಿ ಮಾಡಿಕೊಂಡು ಅದನ್ನ ಸ್ಯಾಟ್ಸ್ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಎಕ್ಸಾಮಿನೇಷನ್ ಬೋರ್ಡ್ ಏನಿದೆ 10th ಮತ್ತು 12th ಅವ್ರಿಗೆ ಎಕ್ಸಾಮಿನೇಷನ್ ಬೋರ್ಡ್ ಅಲ್ಲಿ ಒಂದು ಪೋರ್ಟಲ್ ಅಲ್ಲಿ ಇಂಟರ್ನಲ್ ಮಾರ್ಕ್ಸ್ ನ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾನೆ. ಹಾಗೆ L3ಗೂ ಕೂಡ ಇಂಟರ್ನಲ್ ಮಾರ್ಕ್ಸ್ ನ ಅಥವಾ ರಿಸಲ್ಟ್ ಇದ್ರನ್ನ ಎಂಟ್ರಿ ಮಾಡಕ್ ಕೊಡ್ತಾನೆ. ಅವಾಗ ನೀವು ಕಂಪಲ್ಸರಿ ಆಗಿ ಎಂಟ್ರಿ ಮಾಡ್ಬೇಕಾಗತ್ತೆ. ಹಾಗಾಗಿ ಒಂದು ಫಾರ್ಮೆಟ್ ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಜಾಯ್ನ್ ಆಗಂತ ಮಕ್ಕಳೆಲ್ಲ ಗೌರ್ಮೆಂಟ್ ಶಾಲೆಯ ಮಕ್ಕಳಾದ್ರಿಂದ ಕೆಲವರು ಓದಿನಲ್ಲಿ ಹಿಂದುಳಿದಂತ ಮಕ್ಕಳು ಕರೀಲಿಕ್ಕಾಗಲ್ಲ ಗುಡ್ ಇನ್ ಪ್ರಾಕ್ಟಿಕಲ್ ಆದ್ರೂ ಕೂಡ ಥಿಯರಿಯಲ್ಲಿ ತುಂಬಾ ಹಿಂದೆ ಇರುವಂತ ಮಕ್ಕಳು ಇರ್ತಾರೆ. ಎಲ್ಲಾರನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇಲ್ಲಿ 30 ಅಂಕಗಳು ಥಿಯರಿಗೆ ಅಂತಾನೆ ತಾತ್ವಿಕ ಅಂತ ಏನ್ ನಾವು ಕರಿತೀವಿ 30 ಅಂಕಗಳು ಥಿಯರಿಗೆ ಅಂತ ಇಲ್ಲಿ ಇಡಲಾಗಿದೆ. ಆದ್ರೆ ನಮ್ಮ ಟೆಕ್ಸ್ಟ್ ಬುಕ್ಸ್ ಕಂಪ್ಲೀಟ್ ಆಗಿ ನಾವು ಕವರ್ ಮಾಡ್ಬೇಕಾದ್ರಿಂದ ಬರೀ 30 ಅಂಕಗಳಿಗೆ ನಾವು ಎಕ್ಸಾಮ್ಸ್ ನ ಮಾಡಿದ್ರೆ ಇಟ್ಸ್ ಟು ಡಿಫಿಕಲ್ಟ್. ಅದಕ್ಕೋಸ್ಕರ ನಾವು 60 ಅಂಕಗಳಿಗೆ ಎಕ್ಸಾಮ್ ನ ಮಾಡ್ತೀವಿ. ಮಗು ಸ್ಕೋರ್ ಮಾಡದಂತಹ ಮಾರ್ಕ್ಸ್ ಅದನ್ನ ಅರ್ಧಕ್ಕೆ ನಾವು ಇಳಿಸ್ಕೊಳ್ತೀವಿ. 60ಕ್ಕೆ 60 ಸ್ಕೋರ್ ಮಾಡಿದ್ರೆ ಯಾವ್ದಾದ್ರು ಒಂದು ಮಾರ್ಕ್ಸ್ ನಾವು by 2 ಮಾಡ್ಕೊಂಡು ಅರ್ಧಕ್ಕೆ ಇಳಿಸ್ಕೊಂಡು ನಾವು 30 ಅಂಕಗಳನ್ನ ಕೊಡ್ತೀವಿ. ಅಂದ್ರೆ 30ಕ್ಕೆ 30 ಈ ತರ. ಅಂದ್ರೆ 60ಕ್ಕೆ ಎಕ್ಸಾಮ್ ಮಾಡ್ತೀವಿ ಬಟ್ ನಾವು by 2 ಮಾಡ್ಕೊಳ್ತೀವಿ. ಹಾಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ 100 ಮಾರ್ಕ್ಸ್ ನಾವು ಯಾವ ರೀತಿ